ಸುರಪುರ ಉಪಚುನಾವಣೆ ಹುಣಸಗಿ ಮಂಡಲ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ ಮಾತನಾಡಿ, ನಾನು ಗೆದ್ರೆ ಗುದ್ದಿ ರೈತರಿಗೆ ನೀರು ತರ್ತೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಂತ್ರಿ ಇದ್ದಾಗಲೇ ಕ್ಷೇತ್ರಕ್ಕೆ ನೀರು ಬಿಡಿಸಿದ್ದೇನೆ. ಡಿಕೆಶಿ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಯಾವಾಗ್ಲೂ ರೈತರ ಪರವಾಗಿಯೇ ಮಾತನಾಡಬೇಕೇ ಹೊರತಾಗಿ ವಿರುದ್ಧವಾಗಿ ಮಾತನಾಡಿದ್ರೆ ನಾನು ಹೆದರೋದಿಲ್ಲ ಎಂದು ಗುಡುಗಿದ್ರು. ಅಣೆಕಟ್ಟೆಯಲ್ಲಿ ಡೆಡ್ ಸ್ಟೋರೇಜ್ ಬಿಟ್ಟು 60 ಟಿಎಂಸಿ ನೀರಿದ್ದಾಗಲೂ ರೈತರಿಗೆ ನೀರು ಬಿಡಬಹುದಿತ್ತು. ಆದ್ರೆ ನೀವು ರೈತರಿಗೆ ನೀರೇ ಬಿಡ್ಲಿಲ್ಲ. ನಿಮ್ಮದು ರೈತ ಪರ ಸರ್ಕಾರವೇ ಎಂದು ಪ್ರಶ್ನಿಸಿದ ಅವರು, ಈ ಭಾಗದ ಜನ ದೊಡ್ಡರಲ್ಲ. ಮುಂದಿನ ದಿನಗಳಲ್ಲಿ ನೀರು ಹೇಗೆ ತರಬೇಕೆಂಬುದು ಜನರೇ ಚುನಾವಣೆಯಲ್ಲಿ ನಿರ್ಧರಿಸಲಿದ್ದಾರೆ ಎಂದ ಅವರು, ಸುರಪುರ ಮತಕ್ಷೇತ್ರಕ್ಕೆ 3,000 ಕೋಟಿಗೂ ಅಧಿಕ ಅನುದಾನ ತಂದು ಸಮಗ್ರ ಅಭಿವೃದ್ಧಿ ಮಾಡಿದ್ದೇನೆ. ನಲ್ಲಿ ನೀರು, ವಿದ್ಯುತ್ ಉಪವಿತರಣಾ ಕೇಂದ್ರಗಳು, ರಸ್ತೆ ಹೀಗೆ ಅನೇಕ ಜನಪರ ಕಾರ್ಯ ಮಾಡಿದ್ದು ಇನ್ನಷ್ಟು ಅಭಿವೃದ್ಧಿಗಾಗಿ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಈ ವೇಳೆ ಲೋಕಸಭೆ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ, ಹಣಮಂತ ನಾಯಕ, ರಾಜಾ ಜಿತೇಂದ್ರ ನಾಯಕ, ರಾಜಾ ಕುಶಾಲ ನಾಯಕ, ಬಿಜೆಪಿ ಮಂಡಲ ಅಧ್ಯಕ್ಷ ಸಂಗಣ್ಣ ಸಾಹುಕಾರ ವೈಲಿ, ಸುರೇಶ್ ಸಜ್ಜನ್, ಬಸನಗೌಡ ಯಡಿಯಾಪುರ, ವೀರೇಶ ಸಾಹುಕಾರ ಚಿಂಚೊಳ್ಳಿ, ಯಲ್ಲಪ್ಪ ಕುರಕುಂದಿ, ಸಿದ್ದನಗೌಡ ಕರಿಭಾವಿ, ಎಚ್ಸಿ ಪಾಟೀಲ, ಚಂದ್ರಶೇಖರಗೌಡ ಮಾಗನೂರ, ಮೇಲಪ್ಪ ಗುಳಗಿ, ಬಸವರಾಜ ಸ್ವಾಮಿ ಸ್ಥಾವರಮಠ, ಹೊನ್ನಕೇಶವ ದೇಸಾಯಿ, ಗದ್ದೆಪ್ಪ ಪೂಜಾರಿ, ಶಿವಪ್ಪ ಸದಬ ಇತರರಿದ್ರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಹುಣಸಗಿ. ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿ ಜಿ ಕಿ, ಯಡಿಯೂರಪ್ಪ ಸರ್ಗೆ, ದೇವೇಗೌಡರಿಗೆ, ಕುಮಾರಣ್ಣವರಿಗೆ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಂತ ವಿಜಯೇಂದ್ರಣ್ಣ ಅವರಿಗೆ ಮತ್ತು ನಮ್ಮ ಸಂಸದರು ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ 2ನೇ ಬಾರಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ ನಾಯ್ಕ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಹಿರಿಯರು ಆತ್ಮೀಯರಾದಂತಹ ಕೃಷ್ಣಪ್ಪಣ್ಣ ಅವರೇ ಹಾಗೂ ಗುರ್ಮಿಟ್ಕಲ್ನ ಶಾಸಕರು, ಸೋದರರು, ಹಿರಿಯ ತಮ್ಮ ಸಿದ್ದರಾಮಣ್ಣ, ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಅಣ್ಣ, ನಿನಗ ದಯವಿಟ್ಟು ಇಂಥವ್ರನ್ನ ಬಾಜು ಕರ್ಕೊಂಡು ಅಡ್ಡಾಡ್ಬೇಡಪ್ಪ ಯಪ್ಪ. ಇವರೆಲ್ಲ ಸಿಡಿ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಮರಯ್ಯ, ಭಾರಿ ಎಕ್ಸ್ಪರ್ಟ್ ಅಣ್ಣ. ಹಿಂಗೆ ಹಿಂದೆ ನಮ್ಮ ರಮೇಶ್ ಅಣ್ಣ ನೀರಾವರಿ ಸಚಿವರಿದ್ದ, ಅವನಿಗೆ ಹಿಂಗೆ ಸಿಡಿ ಮಾಡಿ ಮನೆ ಕಳಿಸಿದ್ರಿ. ನೋಡ್ರಿ ಅಣ್ಣ, ಅವ್ರು ಬಂದಿರೋದು ನಿನಗೆ ಸಿದ್ದರಾಮಣ್ಣ ನಿನಗೆ ಒಳ್ಳೇದ್ ಮಾಡಕ್ ಬಂದಿಲ್ಲ. ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಅವ್ರ ಕಣ್ಣದ, ನಿನ್ನ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವ್ರ ಕಣ್ಣದ. ಅವ್ರ ಕಣ್ಣಿಟ್ಟಿರೋದು ನಿನ್ ಮೇಲೆ. ಈ MP ಎಲೆಕ್ಷನ್ ಮುಗಿಯನ ನಿಂದರ ಯಾವ್ದಾರ ಒಂದು ಸಿಡಿ ಬಿಡ್ಬೋದು, ಇಲ್ಲ ಎತ್ತಿದ್ರ ಪಾಪ ಎತ್ತಿದ್ರ ಯಾವ್ದಾರ ಬಿಡ್ಬೋದು. ಹುಷಾರಾಗಿರಪ್ಪಣ್ಣ ಸಿದ್ದರಾಮಣ್ಣ, ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡಾಡಬೇಡ. ಪಾಪ ನಿನಗೆ ನನಗ್ ಬಯ್ಯ ಮನ್ಸು ಇರ್ಲಕ್ಕಂದ್ರು ಹಿಂದೆ ಚಿಟ್ಟಿ ಕೊಟ್ಟಿರ್ತಾರ, ಅದಕ್ಕೆ ಬೈದಿರ್ತೀನಿ. ಅವ್ ನಮ್ ಚಿಟ್ಟಿ ಗಿರಾಕಿಗಳು ಬಾಳವ. ಆ ಚಿಟ್ಟಿ ಗಿರಾಕಿಗಳಿಗೆ ಒಂದು ಮಾತು ಹೇಳ್ತಾನೆ, ನೀವು ಯಾವ ಸ್ಕೂಲ್ನಾಗ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟರ್ ರಾಜುಗೌಡ ಇದ್ದ. ನನ್ನ ಶಾಲೆಗೆ ಓದಿಗೆ ಅಲ್ಲಿ ಹೋಗಿರಿ, ನೀವ್ ಯಾರ್ಯಾರು ಎಷ್ಟೆಷ್ಟು ಚೀಟಿ ಬರೀತೀರಿ, ಎಷ್ಟೆಷ್ಟು ಮಾರ್ಕ್ಸ್ ಅಂತ ನನಗೆ ಗೊತ್ತಾದ ತಮ್ದವ್ರ. ಸ್ವಲ್ಪ ಹುಷಾರಾಗಿ ಚಿಟ್ಟಿ ಕೊಡ್ರಿ. ಜೀವನದ ಪೂರಾ ಚಿಟ್ಟಿ ಕೊಡೋದಾಯ್ತು, ಮತ್ತೆ ನಾಳೆ ನಿಮ್ ಕೊಳ್ಳಕ್ ಚಿಟ್ಟಿ ಕಡಿಸಂತ ಪರಿಸ್ಥಿತಿ ಬಂದದ, ಹುಷಾರಾಗಿರ್ರಿ. ಮೊನ್ನೆ ನಮ್ಮೊಬ್ಬಕಿ ತಂಗಿ ಬಂದು ಮಾತಾಡಕತ್ತಿದ್ರು, ನಮ್ಮ ಬಂಜಾರ ಸಮಾಜದ ಬಟ್ಟಿ ಹಾಕೊಂಡು ಹೇಳ್ಕೊಡಕಿ, ರಾಜು ಗೌಡ್ರು ತಂದೆ ಸತ್ತಾಗ ಹತ್ತಾರ ಇಲ್ಲೋ ಅಂತೇನೋ ಹೇಳಿದ್ರು. ಯವ್ವ, ನಾನ್ ತಂದೆ ಸತ್ತಾಗನು ಹತ್ತೀನಿ, ನಮ್ಮವ್ವ ಸತ್ತಾಗನು ಹತ್ತೀನಿ. ಆದ್ರೆ ನಿಮ್ಮೇನು ಅಭ್ಯರ್ಥಿ ಅನ್ನಲ್ಲ, ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ ಯವ್ವ, ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ. ಅಣ್ಣ ನಾಮಿನೇಷನ್ ನಮ್ಮ ಹೋದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋ ದಿನ ಅವ್ರ ಮನೆಯಾಗ ಅವ್ರ ಅಣ್ಣನ ಪಾರ್ಥಿವ ಶರೀರ ಇತ್ತು. ನನ್ನ ಕಾರ್ಯಕರ್ತರಿಗೆ ನಾನು ಹೇಳಿದೆ, ಗೆತ್ತಿನಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿ ನಾನಿದ್ದೆ. ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಮಾತು ಹೇಳಿದೆ, ಏನಪ್ಪಾ ಅಂತ ಹೇಳಿದ್ದೆ ಅಂತಂದ್ರೆ, ನೋಡ್ರಪ್ಪ ನಾನು ಗೆಲ್ತೀನಿ, ಆದ್ರೆ ಅವ್ರ ಮನೆಗೆ ಒಂದು ಸಾವಾಗ್ಯದ, ನಾನು 3 ದಿನ ಕ್ಷೇತ್ರಕ್ಕೆ ಬರಂಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಹೇಳುವುದೆ. ನನ್ನ ಎಲ್ಲ ಪಣ್ಣನು ನನ್ನ ಜೊತೆಗಿದ್ದ, ಎಲ್ಲರೂ ನಮ್ಮ ಜೊತೆಗಿದ್ದಾಗ ನಾನು ಹೇಳಿದೆ, ಎಸ್ ಸಿ ಪಾಟೀಲ್ ಜೊತೆಗಿದ್ದಾಗ ಹೇಳಿದೆ, ಇಲ್ಲ ಅವ್ರ ಪಾಪ ಕೌಂಟಿಂಗ್ ಬರಂಗಿಲ್ಲ ಅಂತ ನಾ ತಿಳಿದಿದ್ದೆ. ಎಲ್ಲರೂ ನಕ್ಕಂತ ಕೌಂಟಿಂಗ್ ಬಂದ್ರು.
ಚುನಾವಣೆ ಗೆದ್ದ ಮೇಲೆ ಬಣ್ಣ ಹಾಕ್ಯಂದು ಹೋಗಿ ಮಣ್ಣು ಮಾಡಂತ ಕೆಲಸವನ್ನು ಅವ್ರು ಮಾಡಿದ್ರೆ ಈ ರಾಜುಗೌಡ ಅಲ್ಲ. ರಾಜುಗೌಡಗ ಮನುಷ್ಯತ್ವ ಐತೆ, ರಾಜುಗೌಡಗ ಸ್ವಾಭಿಮಾನ ಐತೆ. ರಾಜುಗೌಡಗೆ ಎಲ್ಲದು ಬಿಟ್ಟು ರಾಜಕೀಯನೇ ಮುಖ್ಯ ಅಲ್ಲ, ಅಧಿಕಾರನೇ ಮುಖ್ಯ ಅಲ್ಲ. ರಾಜುಗೌಡಗ ಆಶೀರ್ವಾದ ಮಾಡಕ್ ಇಷ್ಟು ಸಾವಿರಾರು ಜನ ಬಂದು ಕುಂತಾರ. ಅವ್ರ ಕಾಲಿನ ಬೇಡಿಂದ ನಾನು ಆರಾಮಾಗಿರ್ತೀನಿ. ನನಗೆ ಬಂಡತನ ರಾಜಕೀಯ ನನಗೆ ಬೇಕಾಗಿಲ್ಲ. ಇವತ್ತು ನೀವೆಲ್ಲ ಬಂದು ಮಾತಾಡ್ತೀರಿ, ಕ್ವಶನ್ದಾಗ ಮಾತಾಡಿ ಹೋಗ್ತೀರಿ. ಯಾಕೆ ನಾನು ಏನಂತ ಹೇಳಿದೆ, ಚುನಾವಣೆಗ ಪಾಪ ರಾಜ ವೆಂಕಟಪ್ಪ ನಾಯಕರು ನಮ್ ಬಿಟ್ಟು ಅಗಲಿದ್ದಾರೆ, ಅವ್ರ ವಿರುದ್ಧ ನಾನು ಮಾತಾಡಂಗಿಲ್ಲ ಅಂತ ಹೇಳಿದ್ದೆ. ಇದ್ದಾಗ ಅವ್ರ ವಿರುದ್ಧ ಹೋರಾಟ ಮಾಡೀನಿ. ಅವ್ರು ಸತ್ತು ಇವತ್ತು ಸ್ವರ್ಗದಾಗಾರ, ಅವ್ರ ವಿರುದ್ಧ ಮಾತಾಡಂಗಿಲ್ಲ ಅಂತ ಹೇಳಿದೆ. ಅದು ನನ್ನ ದುರ್ಬಲ ಅಂತ ಹೇಳಿದ್ರೆ, ಅದು ನಂದು ಕೈಲಾಗದ ಅಂತ ಹೇಳಿದ್ರೆ ಬಂದು ಕ್ವಶನ್ದಾಗ ಮಾತಾಡಿಕಂತ. ಯಾಕೆಂತಂದ್ರೆ ನನಗೊಂದು ಇತ್ತು, ಏನೇ ಆದ್ರೂ ಅವರು ನಾವು ಎಷ್ಟೇ ಹೋರಾಟ ಮಾಡಿದ್ರು ನಾನು ರಾಜಕೀಯ ಅವ್ರು ಕರ್ಕೊಂಡ್ ಬಂದವ್ರು ಅನ್ನೋದು ಇತ್ತು. ಆ ಕಿಚ್ಚಿನಿಂದ ನಾನು ಮಾತಾಡಿದಿಲ್ಲ. ಅದು ಬಿಟ್ಟು ಬೇರೆ ಯಾವುದು ಅಲ್ಲ. ನನಗೂ ಮಾತಾಡಕ್ ಬರ್ತದ ಎಲ್ಲಿಕಂದ್ರ ತುರ್ಪೂರ್ನಾಗ ನಾನು MLA ಆಗಕ್ ಸಾಧ್ಯ ಇದ್ದಿಲ್ಲ. ಅದಕ್ಕೆ ದಯವಿಟ್ಟು ಮಾತಾಡಂತ ಸಂದರ್ಭದಾಗ ನಾಲಿಗೆ ಮೇಲೆ ಎಚ್ಚರಿಕೆ ಇದ್ದು ಮಾತಾಡ್ರಿ. ಇವತ್ತು ಕ್ಷೇತ್ರಕ್ಕೆ ನಾನು ದುಡಿದಿದ್ದೇನೆ, ಕ್ಷೇತ್ರಕ್ಕೆ ನಾನು ಒಳ್ಳೇದು ಮಾಡಿದ್ದೇನೆ, ಪೂಜಾರಿ ಸಮಾಜಕ್ಕೂ ನಾನು ಒಳ್ಳೇದು ಮಾಡಿದೆ ಅಂತೇಳಿ ನಿಮ್ಮ ಪಗಾರ ಕೇಳಂತ ಒಂದು ಕೆಲಸ ನಾನು ಮಾಡ್ತಿದ್ದೆ. ನಾನು ಇವ್ರು ಯಾರ ಮೊದಲ ರಾಜುಗೌಡ ರಾಜಕೀಯ ಬರೋಕ್ಕಿಂತ ಮೊದಲ ಎಲ್ಲಪ್ಪಣ್ಣ ನಿಮ್ಮವ್ರಿಗೆ ಯಾರಿಗಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರಿ ಅಂದ್ರೆ, APMC ಅಧ್ಯಕ್ಷ ಮಾಡಿದ್ರಿ ಅಂದ್ರೆ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಿದ್ರಿ ಅಂದ್ರೆ, ಬಂಜಾರ ಸಮಾಜಕ್ಕೂ ಯಾರಾದ್ರೂ ಅಧಿಕಾರ ಕೊಟ್ಟಿದ್ರಿ ಅಂದ್ರೆ ಹೇಳ್ರಿ. ಲಿಂಗಾಯತ ಸಮಾಜಕ್ಕೂ ಏನಾದ್ರೂ ಅಧಿಕಾರ ಇದೆ ಅಂದ್ರೆ ಕೊಟ್ಟಿದ್ರಿ ಅಂದ್ರೆ ಹೇಳ್ರಿ. ಇಲ್ಲ ದಲಿತರಿಗೆ ಏನಾದ್ರು ಅಧಿಕಾರ ಕೊಟ್ಟಿದ್ರಿ ಹೇಳ್ರಿ. ಯಾರಿಗೂ ಅಧಿಕಾರ ಕೊಟ್ಟಿಲ್ಲ, ಬಂದದ್ದೆಲ್ಲ ನನಗೆ ಇರ್ಲಿ ಅಂತ ಅಂದವರು ಇವತ್ತು ನೀವು ಮಾತಾಡ್ತಾರೆ. ಆದ್ರೆ ಕೆಲವರು ಮುಖಂಡರು ನಮ್ ಪಕ್ಷ ಇದ್ದಾಗ ಸಿದ್ದರಾಮಯ್ಯಗೆ ಬೈದ್ರು ಆತನ ಏನೇನೋ ಫೋಟೋಗೆ ಏನೇನೋ ಮಾಡಿದ್ರು. ಅದಕ್ಕೆ ನಾನು ಪಕ್ಷದಿಂದ ಅವ್ರು ದೂರ ಇಟ್ಟದ್ರ ಈಗ ಅವ್ರನ್ನೇ ಪಕ್ಷ ಇಟ್ಕೊಂಡು ಅವ್ರು ಹೋಗೋಂತ ಕೆಲಸ ಮಾಡಕತ್ತಾರ. ನಿಮ್ಗಂತೂ ನಾಲಿಗೆ ಬೆಲೆ ಅಲ್ಲಿ, ರಾಜುಗೌಡ ನಾಲಿಗೆ ಬೆಲೆ ಆದ ಹೊತ್ತು. ರಾಜುಗೌಡನ ಮಾತಿಗೊಂದು ದಮ್ ಇದಾವ, ಮಾತಿಗೊಂದು ತಾಕತೆ, ಮಾತಿಗೊಂದು ವೇಟ್ ಇದೆ. ಸುಮ್ನೆ ಮೈಕ್ ಸಿಕ್ಕದಂತೇಳಿ ಮಾತಾಡೋದಲ್ಲ. ಇವತ್ತೊಂದು ಯಾವ್ದೋ ಒಂದು ಆಡಿಯೋ ನೋಡಿದೆ, ನಮ್ಮ ತಮ್ಮ ಪಾರ್ಟಿ ಬಿಟ್ಟು ಹೋಗಿದ್ದ, ಬಾರಪ್ಪ ತಮ್ಮ ಅಂತ ಬಾಜು ಕುಣಿಸಿ ನಾನು ಮಾತಾಡ್ತಿದ್ದೆ. ಹೇಳಿದ್ರು ಎಲ್ಲರೂ ಜಿಲ್ಲಾ ಪಂಚಾಯತ್ ಸೀಟ್ ಕೊಡ್ಬೇಡಪ್ಪ ರಾಜುಗೌಡ ಅಂತ ಹೇಳಿದ್ರು. ಆದ್ರೂ ಜಿಲ್ಲಾ ಪಂಚಾಯತ್ ಸೀಟ್ ಕೊಟ್ಟೆ. ಹೋಗಿ ಕಾಲು ಮುಗ್ದ. ಹೌದು ಗಣಮಗನೆಂದೆ. ನನ್ನ ಕರ್ನಾಟಕ ಜನರು ಸುರ್ಪುರ ತಾಲೂಕಿನಾಗ ಒಂದ್ ಎಷ್ಟೋ ಹೆಸರು ತಂದಿದ್ರು, ಅಂತವ್ರ ಹೆಸರನ್ನ ಹಾಳು ಮಾಡೋಂತ ಕೆಲಸ ಮಾಡಿದವ. ಇವತ್ತು ಯಾವ್ದೋ ನೋಡಿ ಅವ್ನು ನನ್ನ ಮನ್ಸಿಲ್ಲ ಕರ್ಕೊಂಡಿನಿ ಅಂತ ಏನೋ ಒಂದು ವಿಡಿಯೋ ಬರ್ತೈತೆ ಆಡಿಯೋ ನೋಡ್ರೋ ತಮ್ದವ್ರ ನಿಮ್ಮ ಮನೆ ಬಾರ ಹಿಂಗಾದ. ರಾಜುಗೌಡ ನೀವು ಮನಸ್ಸಿಂದ ಪ್ರೀತಿಸಿದ ಅಂತವ್ರಿಗೆ ನೀವು ದ್ರೋಹ ಮಾಡಿ ಹೋಗಿರಿ, ಈಗ ಅನುಭವಿಸಿ ನೀವು. ನಾನು ನನ್ನ ಕ್ಷೇತ್ರ ಜನತೆಗೆ ನಿಮ್ಗೆ ಕೈ ಮುಗಿದು ನಾನು ಕೇಳ್ತೇನೆ, ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಮುಂದೂ ಮಾಡ್ತೇನೆ. ಇವತ್ತು ಆಗೋಸ್ಕರ ನನಗೆ ನೀವು ಗೆಲ್ಲಿಸಂತ ನಿಮ್ಗೆ ಕೈ ಜೋಡಿಸಿ ನಾನು ಮನವಿ ಮಾಡಿಕೊಳ್ತೇನೆ. ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಹೋಗಿ ಸಾಹೇಬ್ರಿ ಕೈ ಕಾಲು ಬಿದ್ದು 3,500 ಕೋಟಿ ಕ್ಷೇತ್ರಕ್ಕೆ ಅನುದಾನ ತಗೊಂಬರಂತ ಕೆಲಸ ಮಾಡಿದ್ದೇನೆ. ಹಾಸ್ಪಿಟಲ್ಸ್ಗಳು 9 ದವಾಖಾನೆಗಳು ತರಂತ ಕೆಲಸ ಮಾಡಿದ್ದೇನೆ. 20ಕ್ಕಿಂತ ಹೆಚ್ಚು ಹೈಸ್ಕೂಲ್ ತರಂತ ಕೆಲಸ ಮಾಡಿದ್ದೇನೆ. ಕಾಲೇಜ್ಗಳು ತರಂತ ಕೆಲಸ ಮಾಡಿದ್ದೇನೆ. 9 KVA ಸಬ್ ಸ್ಟೇಷನ್ಗಳು ತರಂತ ಕೆಲಸ ಮಾಡಿದ್ದೇನೆ. ವಿಷಯನ ನಿಮಗ್ ಗೊತ್ತಿಲ್ಲ, ಯಡಿಯೂರಪ್ಪ ಸಾಹೇಬರು ನಿಮ್ಗ ರಾಘವೇಂದ್ರ ಅಣ್ಣಗ ಅಷ್ಟು ಅನುದಾನ ಕೊಟ್ಟಿಲ್ಲ, ನನಗೆ ಅಷ್ಟು ಅನುದಾನ ಕೊಟ್ಟಲ್ಲ ಯಡಿಯೂರಪ್ಪ ಸಾಹೇಬರು. ಅವ್ರ ಮನಸ್ಸಿನಾಗ ನನ್ನ ಮಂತ್ರಿ ಮಾಡಿಲ್ಲ ಅಂತ ಒಂದೇ ಬೇಜಾರಿದ್ದು ಬಿಟ್ರೆ, ಆ ಮಂತ್ರಿ ಮಾಡಿದ್ರು ಇಷ್ಟು ಅನುದಾನ ಕೊಡ್ತಿದ್ರು ಅನ್ನೋದು 10 ಪಟ್ಟು ನನ್ಗೆ ಅನುದಾನ ಕೊಟ್ಟಾರ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ದಯವಿಟ್ಟು ನಿಮ್ಗೋಸ್ಕರ ದುಡಿಯಂತ ಕೆಲಸವನ್ನು ಮಾಡ್ತೇನೆ. ನನಗೆ ನೀವು ಆಶೀರ್ವಾದ ಮಾಡ್ರಂತ ನಿಮ್ಗೆ ಕೇಳ್ತೇನೆ. ಅಣ್ಣ ನಮ್ದು ಎಂತ ವಂಶನ ನಮ್ಮ ಬಾಜಿಯಲ್ಲಿ ಕುಂತಾರಲ್ಲ, ರಾಜ ಜಿತೇಂದ್ರ ನಾಯಕ್ ಅವರು ಮತ್ತು ರಾಜ ಕುಶಾಲ್ ನಾಯ್ಕ ಅವರು, ನಮ್ಮ ರಾಜ ತಿಮ್ಮಪ್ಪ ನಾಯ್ಕ ಗಣಿ ಆಗಿದ್ದಾರೆ ಮೊಮ್ಮಗರು. ನಮ್ಮ ರಾಜ ತಿಮ್ಮಪ್ಪ ನಾಯ್ಕ ಗಣಿ ಏನ್ ಮಾಡಿದಪ್ಪ ಅಂತಂದ್ರ, ಈ ರೈತರಿಗೆ ಏನ್ ಕೆನಲ್ ಹೋಗತ್ತದಲ್ಲ, ಸುಮಾರು ಒಂದು 100 ಎಕರೆ ಕೆನಾಲ್ ನಮ್ಮ ಹೊಲದಾಗ ಹೋಗಿದಾನ. 100 ಎಕರೆ ಆ ಕೆನಾಲ್ ನಮ್ಮ ಹೊಲ ಹೋಗ್ಯ ನಮ್ಮ ತಾತವ್ರು ರಾಜ ತಿಮ್ಮಪ್ಪ ನಾಯ್ಕ ಗಣಿ.
ಇವ್ರು ತಾತವ್ರದು, ಆ ವಂಶಸ್ಥರು ಇವರು ಗಂಡು ಮೊಮ್ಮಕ್ಕಳು, ನಾವು ಹೆಣ್ಣು ಮೊಮ್ಮಕ್ಕಳು. ನಮ್ಮ ತಾತ ಏನ್ ಹೇಳಿದೆ ಅಂತ ಗೊತ್ತೇನ್ರಿ? ಏನ್ ಹೇಳಿದೆ ಗೊತ್ತಾ? ಶಿವಕುಮಾರನ ಸ್ವಲ್ಪ ಕೇಳ್ತೀಯ, ರೈತರಿಗೆ ಒಳ್ಳೇದಾಗ್ತದ್ರ ₹1 ನನಗೆ ಪರಿಹಾರ ಬೇಡ ಅಂತ ವಿತೌಟ್ ₹1 ಪರಿಹಾರ ತೋಳದ ಕ್ಯಾನಲ್ ಮಾಡಿಕೊಟ್ಟಂತ ವಂಶದಿಂದ ಬಂದವ್ರಿ ನಾವು. ನೀವು ರೈತರಿಗೆ ನೀರು ಬಿಡಂಗಿಲ್ಲಂತ್ರಿ? ನೀವು ನನಗೆ ಗೆಲ್ಲಿಸ್ರಿ, ಯಾರು ಬಿಡಂಗಿಲ್ಲ, ಹೆಂಗ್ ಬಿಡಂಗಿಲ್ಲ ನೋಡ್ತೀನಿ, ಹೆಂಗ್ ಬಿಡಿಸ್ಕೊಂಡ್ ಬರ್ಬೇಕನ್ನೋದು ನನಗೆ ಗೊತ್ತಾದ ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನೆಲ್ಲ ನನ್ನ ಕಾರ್ಯಕರ್ತರ ಹತ್ರ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇನೆ. ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಅದ. ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಅದ. ದೇಶದ ರಕ್ಷಣೆಗೋಸ್ಕರ, ದೇಶ ಕಟ್ಟಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿ ಸಾಹೇಬ್ರ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡ್ಬೇಕಂತ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇನೆ. ಮತ್ತು ಈ ಉಪಚುನಾವಣೆಯಲ್ಲಿ 2004ರಲ್ಲಿ ನೀವು ರಾಜಕೀಯವಾಗಿ ನನ್ನ ಜನ್ಮ ಕೊಟ್ಟವರು, 2024ರಲ್ಲಿ ನನಗೆ ಗೆಲ್ಲಿಸಿದ್ರಿ ಅಂತಂದ್ರ ರಾಜಕೀಯವಾಗಿ ನನಗೆ ನೀವು ಪುನರ್ಜನ್ಮ ಕೊಟ್ಟಂಗೆ ಆಯ್ತು. ನಿನ್ನೆ ಇವತ್ತ ನಿನ್ನೆ ಅವ್ರ ತಾಯಿ ಮತ ಕೇಳಿದ್ರು, ಸೆರಗೊಡ್ಡಿ ಮತ ಕೇಳಿದ್ರು. ಆದ್ರೆ ನನಗೆ ಸೆರಗೊಡ್ಡಿ ಮತ ಕೇಳಕ್ಕೆ ನಮ್ಮ ತಾಯಿ ಇಲ್ಲ, ನನಗೆ ತಂದೆನೂ ಇಲ್ಲ. ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರೇ ತಂದೆ ತಾಯಿಯಾಗಿ ನನ್ನ ಆಶೀರ್ವಾದ ಮಾಡಬೇಕು. ಇಲ್ಲಿ ಬಂದಂತ ಎಲ್ಲ ನನ್ನ ತಾಯಿಯಂದ್ರ ಹತ್ರ, ಎಲ್ಲ ನನ್ನ ಕಾರ್ಯಕರ್ತರ ಹತ್ರ, ಎಲ್ಲ ಅಣ್ಣ ತಮ್ಮಂದ್ರ ಹತ್ರ, ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರ ಹತ್ರ ನಿಮ್ಮ ಕೈ ಮುಗ್ದಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತು, ನಿಮ್ಗೆ ಆಶೀರ್ವಾದ ಮಾಡ್ಬೇಕು. ನೀವು ದಯವಿಟ್ಟು, ಯಾಕಂತಂದ್ರೆ ನಾನು ಯಾವತ್ತೂ ನನ್ನ ತಾಯಿ ಕಳ್ಕೊಂಡ ಅಂತ ನಾನು ನನ್ನ ಕೆಲಸದಲ್ಲಿ ನಿಂತಿಲ್ಲ. ಕೊರೋನಾ ಟೈಮ್ನಾಗನು ನನ್ನ ತಾಯಿನ ಕಳ್ಕೊಂಡ್ರು ನಾನು ದವಾಖಾನೆ ಬಂದು ನಾನು ಕೊರೋನಾ ಆದ್ರೂ ನಿಮ್ಮೆಲ್ಲರೂ ರಕ್ಷಣೆ ಮಾಡೋಂಥ ಕೆಲಸ ನಾನು ಮಾಡಿದ್ದೇನೆ. ಯಾವತ್ತೂ ನನಗೆ ರಾಜು ಗೌಡ ಇಂಥ ಕೆಲಸ ಮಾಡಲಿಲ್ಲ ಅಂತಲ್ಲ, ಕೈಲಿ ಮನೆಗೆ ಬಂದವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿಸೋಂಥ ಕೆಲಸ ನಾನು ಮಾಡಿದ್ದೇನೆ. ನನ್ನ ಜೀವನ ನಿಜಕ್ಕೂ ಸಾರ್ಥಕತೆ. ಯಾಕಂತಂದ್ರೆ ಅಣ್ಣ, ಮೊನ್ನೆ ಒಬ್ಬ ಹುಡುಗಿ ಒಂದು ವಿಡಿಯೋ ಮಾಡಿ ಕಳಿಸಿದಾಳ ಅಣ್ಣ, ನಮ್ಮ ಮಲ್ಲಿಕಾರ್ಜುನ ಒಂದು ಮಗಳು. ಏನಂತಂದು ವಿಡಿಯೋ ಮಾಡಿ, ನಮ್ಮ ವಾಗಣಿಗೇರಿ ಮಲ್ಲಿಕಾರ್ಜುನ ಮಗಳು, ಆಕೆಗೆ ತಲಸ್ಮಿಯ ರೋಗ ಇರ್ತಾಳ. ಆ ರೋಗ ಬಡವ್ರ ಮಕ್ಕಳು ಪಾಪ 15 ದಿನಕ್ಕೊಂದ್ಸರಿ ಆ ಬ್ಲಡ್ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗ್ತಿತ್ತು. ಅವ್ರಿಗೆ ಬಸವರಾಜ ಬೊಮ್ಮಾಯಿನ ಹತ್ರ ಕರ್ಕೊಂಡು ಹೋಗಿ 10 ಲಕ್ಷ ರೂಪಾಯಿ ಅಣ್ಣಗೆ, 10 ಲಕ್ಷ ರೂಪಾಯಿ ತಂಗಿಗೆ ಪರಿಹಾರ ಕೊಡ್ಸಂತ ಮುಖ್ಯಮಂತ್ರಿ ಪರಿಹಾರದಿಂದ ಕೊಡ್ಸಂತ ಕೆಲಸ ಮಾಡಿದೆ. ಆದ್ರೆ ನಾ ಎಲೆಕ್ಷನ್ ಅಲ್ಲಿ ಸೋತ ಮೇಲೆ ಆ ಹುಡುಗಂದು ಆಪರೇಷನ್ ಬಂತು. ಆ ಹುಡುಗಿದ ಆಪರೇಷನ್ ನಾನು ಮಾಡಿಸಿದೆ. ಆ ಹುಡುಗಿ ನಾನು ಆಪರೇಷನ್ ಮಾಡಿಸಿ ಮನೆಗೆ ಹೋದೆ. ಆ ಹುಡುಗಿ ಮನೆಗೆ ಭೇಟಿ ಹಾಕಿ ಹೋದಾಗ ಅಣ್ಣ ಖುಷಿಯಾಗಿ ಕೈ ಮುಗಿದಳು ನನಗ, ಸಾಹೇಬ್ರೆ ನಾನು ಬದುಕಿಸಿದ್ರೆ ಥ್ಯಾಂಕ್ಸ್ ಅಂತ ಹೇಳಿದ್ರು. ನಾನಂದೆ ನನ್ನ ಜೀವನ ಸಾರ್ಥಕ ಆಯ್ತಂದೆ. ಆಮೇಲೆ ನೋಡಿದ್ರೆ ಅವ್ರ ಅಣ್ಣಗೂ ಸೇಮ್ ಡಿಸೀಸ್ ಆದಣ್ಣ, ಅವ್ರ ಅಣ್ಣ ಹೇಳ್ತಿದ್ನಂತ ಅವ್ರ ಅಪ್ಪಗ, ನಾನು ಎಲೆಕ್ಷನ್ ನಾಮಿನೇಷನ್ ನಾನು ಸ್ವಲ್ಪ ಗದ್ದಲ್ದಾಗಿದ್ದೆ, ನಾನು ಹಾಕಿ ನಾಮಿನೇಷನ್. ಆ ಗದ್ದಲ್ದಾಗಿದ್ದಾಗ ಆ ಹುಡುಗ ಕೇಳ್ತಿದ್ನಂತ, ಯಪ್ಪ ತಂಗಿದಂತರು ಸಾಬ ಆಪರೇಷನ್ ಮಾಡಿಸಿದ, ತಂಗಿದು ನಮ್ಮ ಸಾಬ ಆಪರೇಷನ್ ಮಾಡಿಸಿದ, ನಂದು ಮಾಡಿಸ್ತಾನ ಇಲ್ಲ ಅಪ್ಪ, ನಾನು ಉಳಿತೇನೆ ಇಲ್ಲ ಅಂತಂತಿದ್ದ. ಅವ್ರಪ್ಪ ನನ್ನ ಹತ್ರ ಬಂದು ಕೇಳಿದ. ಬಂದು ಅವ್ರ ಪಾಪ ಏನು ಕೇಳಾರ ದೂರ ನಿಂದಿರ್ತದ ಆ ಹುಡುಗ ಮಲ್ಲಿಕಾರ್ಜುನನ್ ಅಂತ. ನಾನು ಯಾಕಲೆ ಏನಾಗ್ಯ ಅಂತ ಹೇಳಿದೆ, ಇಲ್ಲ ಸಾಹೇಬ್ರೆ ನಿಮ್ಮ ಎಲೆಕ್ಷನ್ ನೀವು ಗದ್ದಲ ಆಗಿದ್ರಿ, ನನ್ನ ಮಗನ ಆಪರೇಷನ್ ಅದ, ಏನ್ ಕೇಳಲಿ ಅಂತ ಕೇಳಿಲ್ಲ ಅಂದ. ಚಿಂತೆ ಮಾಡಬೇಡಪ್ಪ ಅಂತೇಳಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕಳಿಸಿ ಅದೇನ್ ತುಂಬಬೇಕಾಯ್ತು ತುಂಬಸಂತ ಕೆಲಸ ಮಾಡಿದೆ. ಆ ಹುಡುಗ ಏನಂದ ಗೊತ್ತೇನ್ರಿ? ಆ ಹುಡುಗ, ಯಪ್ಪ ಇನ್ನು ನನ್ನ ಜೀವ ಉಳಿತದ ನೋಡಿ, ಸಾಬ್ ನನ್ ದುಡ್ಡು ಕಟ್ಟಿದ ಅಂತ ಹೇಳ್ದ. ಸಾಬ ಉಳಿತ ನೋಡಿ ದುಡ್ಡು ಕಟ್ಟಿದ ಅಂತ ಹೇಳ್ದ. ಅದಕ್ಕೋಸ್ಕರ ಇಂಥ ಹುಡುಗರು ನನ್ನ ಕ್ಷೇತ್ರ 13 ಜನ ಅರ. ಇಂಥ ಹುಡುಗರು ನನ್ನ ಕ್ಷೇತ್ರ 13 ಜನದು ಆಪರೇಷನ್ ಮಾಡಿಸ್ಬೇಕಂತ ಡಿಸೈಡ್ ಮಾಡಿದೆ. ಆದ್ರೆ ಅಷ್ಟೊಂದು ಕೆಪಾಸಿಟಿ ಇಲ್ಲ, ಸುಮ್ಮನೆ ಇದೆ. ಆದ್ರೆ ಪುಣ್ಯಾತ್ಮ ನರೇಂದ್ರ ಮೋದಿ ಸಾಹೇಬ್ರು ಏನ್ ಮಾಡಿದ್ರಪ್ಪ ಅಂದ್ರ, ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಇನ್ಮೇಲೆ 5 ಲಕ್ಷ ಅಲ್ಲ, ಪ್ರತಿ ಕುಟುಂಬ
ಆ 20 ಲಕ್ಷ ಕೊಡ್ತಂತೆ ಓದಿದ ಮೇಲೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತಂದೆ. ಆ 13 ಹುಡುಗರು ಆಪರೇಷನ್ ಮಾಡಿಸಂತ ಅನುಕೂಲ ಆಗ್ತದೆ. ಸುರಪುರ ತಾಲೂಕಿನ ಪ್ರತಿಯೊಬ್ಬರ ಆಶೀರ್ವಾದ ನನ್ನ ಮೇಲೆ ಅದ. ಇಷ್ಟೆಲ್ಲ ಆಶೀರ್ವಾದ ಇದ್ದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದಕ್ಕೆ ಸಾಧ್ಯ ಅನ್ರಿ? ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾನೆ. ನಿಮ್ಗೆ ಏನೇನೋ ಸಿಟ್ಟಿದ್ರೆ ಕಿಚ್ಚಿದ್ರೆ ಅದು 7ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಮಲದ ಹೂವಿಗೆ ಮತದಾನ ಮಾಡಿ ಗೆಲ್ಲಿಸಿ ನಿಮ್ ಸೇವೆ ಮಾಡಕ್ ಅನುಕೂಲ ಮಾಡ್ಕೊಳ್ಬೇಕಂತ ಹೇಳ್ತಾನೆ. ನನ್ನಿಂದ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ ತಪ್ಪನ್ನು ಹೊಟ್ಟೆಗೆ ಹಾಕೊಂಡು ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲ ಹತ್ರ ಕೇಳ್ಕೊಂಡು ಇವತ್ತು ಹೀಗೆ ದಯವಿಟ್ಟು ಎಲ್ಲರೂ ಇನ್ನೊಂದು 15-20 ನಿಮಿಷ ಶಾಂತಿಯಿಂದ ಕುಂದ್ರಿ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ವಿಜಯೇಂದ್ರ ಅಣ್ಣವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕುಂದಿರ್ಬೇಕಂತ ನಿಮ್ಮೆಲ್ಲರ ಹತ್ರ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾನೆ. ಅದಕ್ಕೆ ಯುವಕ ಮಿತ್ರರು ಒಂದು ಅಣ್ಣಗೆ ಸನ್ಮಾನ ಮಾಡ್ತಾರೆ.